ಎಲ್ಲರಿಗೂ KSYU ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮಗೆ ತಿಳಿಸುವ ವಿಶೇಷವಾದಂಥ ವಿಷಯವೇನೆಂದರೆ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತಗಂಗೋತ್ರಿ ಮೈಸೂರು ಇಲ್ಲಿ 2024-25 ಜನವರಿ ಆವೃತ್ತಿಯ ODL ಅಥವಾ ಆಫ್ಲೈನ್ ಮಾದರಿಯ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿಯನ್ನು ಪ್ರಾರಂಭಿಸಲಾಗಿದೆ ಹಾಗೂ ಆಯಾ ಶಿಕ್ಷಣ ಕ್ರಮಗಳಿಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಹತೆ ಅನುಸಾರ ದಾಖಲಾತಿಗಳೊಂದಿಗೆ ವಿಶ್ವವಿದ್ಯಾನಿಲಯದ ಕೇಂದ್ರ ಕಚೇರಿ ಮೈಸೂರು ಅಥವಾ ಹತ್ತಿರದ ವಿವಿಧ ಪ್ರಾದೇಶಿಕ ಕೇಂದ್ರಗಳಲ್ಲಿ ಮಾತ್ರ ಪ್ರವೇಶಾತಿ ಪಡೆಯಬಹುದಾಗಿರುತ್ತದೆ. ಹಾಗೂ ಯಾವ ವಿಷಯಗಳಿಗೆ ಪ್ರವೇಶಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅಂತ ಹೇಳೋದಾದರೆ, ಮೊದಲನೆಯದಾಗಿ BA BCom ಇವು ವಾರ್ಷಿಕ ಪದ್ಧತಿಯ ಪ್ರಕ್ರಿಯೆ ಆಗಿರ್ತದೆ. ಅಂದರೆ ವರ್ಷಕ್ಕೆ ಒಂದು ಸಾರಿ ಎಕ್ಸಾಮನ್ನು ನಡೆಸುವಂಥದ್ದು. BLib ಆ್ಯಂಡ್ ISC ಇದು 1 ವರ್ಷದ ಕೋರ್ಸ್ ಆಗಿದ್ದು 2 ಸೆಮಿಸ್ಟರ್ಗಳನ್ನು ಒಳಗೊಂಡಿರುತ್ತದೆ. ಮತ್ತು BSc ಜನರಲ್, BSc ಇನ್ಫಾರ್ಮೇಷನ್ ಟೆಕ್ನಾಲಜಿ, BCA, BBA, BSW ಈ ಕೋರ್ಸ್ಗಳಿಗೂ ಕೂಡ ಪ್ರವೇಶಾತಿ ಪ್ರಕ್ರಿಯೆ ಪ್ರಾರಂಭವಾಗಿರುತ್ತದೆ. ಇವು ಸೆಮಿಸ್ಟರ್ ಸ್ಕೀಮ್ನ ಒಂದು ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಮತ್ತು PG ಶಿಕ್ಷಣ ಕ್ರಮಗಳಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ, MA ಕನ್ನಡ, MA ಇಂಗ್ಲೀಷ್, MA ಹಿಂದಿ, MA ಸಂಸ್ಕೃತ, MA ಉರ್ದು, MA ತೆಲುಗು, MA ಇತಿಹಾಸ, MA ಅರ್ಥಶಾಸ್ತ್ರ, MA ರಾಜಶಾಸ್ತ್ರ, MA ಸಾರ್ವಜನಿಕ ಆಡಳಿತ, MA ಸಮಾಜಶಾಸ್ತ್ರ, MA ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ, MA ಪತ್ರಿಕೋದ್ಯಮ, ಸಮೂಹ ಸಂವಹನ, MA ಶಿಕ್ಷಣ, MCom, MBA, MSW, MLib ಆ್ಯಂಡ್ ISC, MSc ಭೌತಶಾಸ್ತ್ರ, MSc ರಸಾಯನಶಾಸ್ತ್ರ, MSc ಗಣಿತಶಾಸ್ತ್ರ, MSc ಬಯೋಕೆಮಿಸ್ಟ್ರಿ, MSc ಬಯೋಟೆಕ್ನಾಲಜಿ, MSc ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ಡಯಟೆಟಿಕ್ಸ್, MSc ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸೈನ್ಸ್, MSc ಡಾಟಾ ಸೈನ್ಸ್, MSc ಕಂಪ್ಯೂಟರ್ ಸೈನ್ಸ್, MSc ಮಾಹಿತಿ ತಂತ್ರಜ್ಞಾನ, MSc ಪರಿಸರ ವಿಜ್ಞಾನ, MSc ಭೂಗೋಳಶಾಸ್ತ್ರ, MSc ಮೈಕ್ರೋಬಯಾಲಜಿ, MSc ಮನಸ್ಶಾಸ್ತ್ರ, MSc ಸಸ್ಯಶಾಸ್ತ್ರ, MSc ಪ್ರಾಣಿಶಾಸ್ತ್ರ, MSc ಅರ್ತ್ ಸೈನ್ಸ್, MSc ಲೈಫ್ ಸೈನ್ಸ್ ಇವು ಸೆಮಿಸ್ಟರ್ನ ಪದ್ಧತಿಗೆ ಒಳಗೊಂಡಿರುತ್ತದೆ. ಹಾಗೂ PG ಸರ್ಟಿಫಿಕೇಟ್ ಶಿಕ್ಷಣ ಕ್ರಮಗಳಿಗೆ ಸಂಬಂಧಿಸಿದಂತೆ 10+2+3 ಆಧಾರಿತ ಕೆಲವು ಕೋರ್ಸ್ಗಳನ್ನು ಕೂಡ ನಾವು ನೋಡ್ಬೋದಾಗಿರ್ತದೆ. 1 ವರ್ಷದ ಸರ್ಟಿಫಿಕೇಟ್ ಕೋರ್ಸ್ಗಳಲ್ಲಿ ಇಂಗ್ಲೀಷ್, ಕಮ್ಯುನಿಕೇಟಿವ್ ಇಂಗ್ಲೀಷ್, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ, ಕುವೆಂಪು ಸಾಹಿತ್ಯ, ಹಣಕಾಸು ನಿರ್ವಹಣೆ, ಮಾನವ ಸಂಪನ್ಮೂಲ ನಿರ್ವಹಣೆ, ಬಿಸ್ನೆಸ್ ಲಾ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಅಂಬೇಡ್ಕರ್ ಅಧ್ಯಯನಗಳು, ನ್ಯೂಟ್ರಿಷನ್ ಮತ್ತು ಡಯಟೆಟಿಕ್ಸ್, ಮಾಹಿತಿ ತಂತ್ರಜ್ಞಾನ, ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಮತ್ತು ಡಿಪ್ಲೊಮೊ ಶಿಕ್ಷಣ ಕ್ರಮಗಳಿಗೆ ಸಂಬಂಧಿಸಿದಂತೆ 10+2 ಆಧಾರಿತ ಕನ್ನಡ ಮತ್ತು ಪತ್ರಿಕೋದ್ಯಮ, ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್, ಮಾಹಿತಿ ತಂತ್ರಜ್ಞಾನ, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್, ಭಾಷಾಂತರ ಅಧ್ಯಯನ ಇವುಗಳು 1 ವರ್ಷದ ಸರ್ಟಿಫಿಕೇಟ್ ಕೋರ್ಸ್ಗಳಾಗಿರ್ತದೆ. ಮತ್ತು UG ಸರ್ಟಿಫಿಕೇಟ್ ಶಿಕ್ಷಣ ಕ್ರಮಗಳು 10+2 ಆಧಾರಿತ ಪಂಚಾಯತ್ ರಾಜ್, ನ್ಯೂಟ್ರಿಷನ್ ಆ್ಯಂಡ್ ಫುಡ್, ಮಾಹಿತಿ ಸಂವಹನ ತಂತ್ರಜ್ಞಾನ, ICT, ಭಾಷಾಂತರ ಅಧ್ಯಯನ ಇವು 6 ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ಗಳಾಗಿರ್ತವೆ. ಮೇಲೆ ತಿಳಿಸಿರುವಂತಹ ಎಲ್ಲ ಕೋರ್ಸ್ಗಳ ಒಂದು ಪ್ರವೇಶಾತಿ ಪ್ರಕ್ರಿಯೆಯು ಪ್ರಾರಂಭವಾಗಿರುತ್ತದೆ. ನಿಮಗೆ ಹತ್ತಿರದಲ್ಲಿರುವಂತಹ ಒಂದು ಆಯಾ ಪ್ರಾದೇಶಿಕ ಕೇಂದ್ರಗಳಲ್ಲಿ ಅಥವಾ ಮೈಸೂರಿನ ಕೇಂದ್ರ ಕಚೇರಿಯಲ್ಲೂ ಕೂಡ ನೀವು ಪ್ರವೇಶಾತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ಈ ಒಂದು ಅಡ್ಮಿಷನ್ ನೋಟಿಫಿಕೇಷನನ್ನು ಭಾಳ ಎಚ್ಚರಿಕೆಯಿಂದ ಒಮ್ಮೆ ಓದಿದರೆ ನಿಮಗೆ ಎಲ್ಲ ಮಾಹಿತಿಗಳು ತಿಳಿದು ಬರ್ತದೆ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಚಾನಲ್ನ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.